ದೊಡ್ಡ ಸುದ್ದಿಯನ್ನು ಅಂದರೆ ದೊಡ್ಡ ರಾಜಕೀಯ ಸಂಚಲನವನ್ನೇ ಸೃಷ್ಟಿ ಮಾಡಿದಂತಹ ಹನಿ ಟ್ರ್ಯಾಪ್ ಮತ್ತು ರಾಜೇಂದ್ರ ಕೊಲೆಗೆ ಸ್ಕೆಚ್ ದೊಡ್ಡ ಈ ಒಂದು ಪ್ರಕರಣಗಳು ದೊಡ್ಡ ತಿರುವು ಪಡೆದುಕೊಳ್ತಾ ಇದೆ. ರಾಜೇಂದ್ರ ಕೊಲೆ ಸುಪಾರಿ 1ನೇ ಆರೋಪಿ ಈಗ ಶರಣಾಗಿದ್ದಾನೆ. ಜೊತೆಗೆ MLC ರಾಜೇಂದ್ರ ಹತ್ಯೆ ಸುಪಾರಿ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದ್ದು ಮಹತ್ವದ ಬೆಳವಣಿಗೆಯೊಂದರಲ್ಲಿ ಪ್ರಕರಣದ ಆರೋಪಿ A1 ಆರೋಪಿ ರೌಡಿ ಶೀಟರ್ ಸೋಮ ಮತ್ತು A3 ಆರೋಪಿ ಅಮಿತ್ ಬುಧವಾರ ರಾತ್ರಿ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾರೆ. ಈ ಶರಣಾಗತಿಯೊಂದಿಗೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದ್ದು ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಂತರ ಒಬ್ಬೊಬ್ಬರನ್ನ ಪೊಲೀಸರು ಮೆಡಿಕಲ್ ಟೆಸ್ಟ್ಗೂ ಕೂಡ ತುಮಕೂರು ಜಿಲ್ಲಾಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಡಿಯೋದಲ್ಲಿ ಮಾತನಾಡಿದಂತಹ ಪುಷ್ಪ ಆರೋಪಿ ಗಂಡನ ಸ್ನೇಹಿತೆ ಯಶೋಧ ಮತ್ತು ಪ್ರಕರಣದ 5ನೇ ಆರೋಪಿ ಯತೀಶ್ನನ್ನ ತನಿಖಾ ತಂಡ ಬಂಧನ ಮಾಡಿದೆ. ಜೊತೆಗೆ ತಲೆಮರೆಸಿಕೊಂಡಿರುವಂತಹ A2 ಆರೋಪಿ ಭರತ್ ಮತ್ತು A4 ಆರೋಪಿ ಗುಂಡಾನಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಇದರ ಮಧ್ಯೆ ಪ್ರಕರಣದ A1 ಆರೋಪಿ ಸೋಮನ ಸ್ನೇಹಿತ ಅಂದರೆ ಕಾರ್ಪೆಂಟರ್ ಮನ್ನುನನ್ನ ತುಮಕೂರಿನ ಉಪ್ಪಾರಹಳ್ಳಿ ಮನೆಯಲ್ಲಿ ಮಂಗಳವಾರ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. A1 ಆರೋಪಿ ಸೋಮ ಮನು ಬ್ಯಾಂಕ್ ಖಾತೆ ಮೂಲಕ ವ್ಯವಹಾರ ನಡೆಸಿದ್ದ. 70 ಲಕ್ಷ ರೂಪಾಯಿ ಡೀಲ್ ಕೂಡ ಮಾಡಲಾಗಿತ್ತು. ಇವರು ಅಂದರೆ MLC ರಾಜೇಂದ್ರ ಅವರ ಕೊಲೆ ಸುಪಾರಿಯ ಸಂದರ್ಭದಲ್ಲಿ 70 ಲಕ್ಷ ರೂಪಾಯಿಯ ವ್ಯವಹಾರವೂ ಕೂಡ ಆಗಿದೆ ಅಂತ ಅಂದರೆ ವಿಚಾರಣೆಯ ವೇಳೆಯಲ್ಲಿ ಬಂದಿದೆ. ಇನ್ನು ಕೆಲವೊಂದಿಷ್ಟು ಏನಂತಂದರೆ ಈ ಒಂದು ರಾಜೇಂದ್ರ ಅವರ ಒಂದು ಆರೋಪ ಇತ್ತಲ್ಲ, ಸೊ ಈಗ ನೆಕ್ಸ್ಟ್ ಲೆವೆಲ್ ತಲುಪಿದೆ. ಅದರ ಜೊತೆಗೆ ಈಗಾಗಲೇ ಅವರ ತಂದೆ ರಾಜಣ್ಣ ಅವರು ಕೂಡ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ CIDಗೂ ಕೂಡ ದೊಡ್ಡ ತಲೆನೋವಾಗಿದೆ. ಯಾಕಂತಂದರೆ ಯಾವುದೇ ಸಾಕ್ಷಿಗಳಿಲ್ಲ ಅಂತ ಹೇಳಲಾಗಿದೆ. ಸೊ ಇದರೊಂದಿಗೆ ಇವತ್ತಿನ ಕಾಫಿ ವಿತ್ ನ್ಯೂಸನ್ನು ಮುಗಿಸ್ತಾ ಇದ್ದೀವಿ.